ಒಂದ್ ನಿಮಿಷ ಕೇಳ, ಹಂಗಲ್ಲ ಕಣ. ಈ ಮೈಸೂರಲ್ಲಿ ಬ್ಯಾಚುಲರ್ಸ್ ಮನೆ ಕೊಡಲ್ಲ, ಬ್ಯಾಚುಲರ್ಸ್ ಮನೆ ಕೊಡಲ್ಲ ಅಂತವರಲ್ಲ. ಒಂದ್ ಬಾಡಿಗೆ ಮನೇಲಿ ಇರ್ಬೇಕು ಅಂದ್ರೆ ಒಂದ್ ಮದುವೆ ಆಯ್ತದ? ಯಾರು ಕೊಟ್ಟಾರ ಹೆಣ್ಣ? ಈಗ ಬಾಡಿಗೆ ಮನೆ ಒಂದ್ ಮನೆ ಇದೆ, ಒಂದ್ ಮನೆ ಚೇಂಜ್ ಮಾಡ್ತಾ ಇರ್ತೀವಿ. ಹಂಗ ಅನ್ಬಿಟ್ಟು ಒಂದ್ ಮದ್ವೆ ಇನ್ನೊಂದ್ ಮದ್ವೆ ಚೇಂಜ್ ಆಗಕ್ಕಾಯ್ತದ? ನಾನ್ ಜಸ್ಟ್ ಬರೀ ಮನೆ ವಿಷಯ ಮಾತಾಡಿದ್ರೆ ಮಕ್ಳು ಗಿಕ್ಳು ಅಂತೀಯ. ಕೇಳ ಅದೆಷ್ಟು ಗೊತ್ತಾ? ಅದಕ್ಕೆ ಆದಂಗ ಆಗ್ಲಿ 500 ರೂಪಾಯಿ ಸೇರ್ಸ್ಕೊಟ್ಬಿಡ್ತೀನಿ. ಕೇಳೋದಕ್ಕೆ ಮನೆ ನನ್ನ ಮಗನೇ. ನಾಟ್ ಫಾರ್ ಸೇಲ್ ಕಾಂಟ್ಯಾಕ್ಟ್ ಅಂತ ಇದೆ. ನಾಟ್ ಫಾರ್ ಸೇಲ್ ಅಂತ ಆದ್ಮೇಲೆ ಮೂಸುಕ್ ಹಾಕಿದ್ರೆ ಬಿಡು. ಮತ್ತೆ ಗೈಸ್, ಇವಾಗ ನಾವು ಜನರು ಮಾತಾಡೋ ಒಂದು ಮಾತನ್ನ ಸುಳ್ಳು ಮಾಡಕ್ ಹೋಯ್ತಾ ಇದೀವಿ. ಏನು ಗೊತ್ತಾ? ಮೈಸೂರಲ್ಲಿ ಬ್ಯಾಚುಲರ್ಸ್ ಗೆ ರೂಮ್ ಮತ್ತೆ ಮನೆ ಕೊಡಲ್ವಂತೆ. ಸಾರಿ ರೂಮ್ ಕೊಡ್ತಾರೆ, ಮನೆಗಳನ್ನ ಕೊಡಲ್ವಂತೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಇವತ್ತು ಏನಾದ್ರೂ ಆಗ್ಲಿ, ಆ ಮನೆ ಓನರ್ ಮೇಲೆ ಇನ್ನೊಂದ್ ಮನೆಯವ್ರು ಬೀಳ್ಲಿ. ಇವತ್ತು ಬ್ಯಾಚುಲರ್ಸ್ ಗೆ ಒಂದ್ 2 BHK ಮನೆನ ಸೆಟ್ ಮಾಡ್ಬಿಟ್ಟು ಬಂದಿಲ್ಲ ಅಂತ ಅಂದ್ರೆ ನನ್ನ ಹೆಸರು ಚೇಂಜ್ ಮಾಡ್ಬಿಡ್ತೀನಿ. ಬ್ಯಾಚುಲರ್ಸ್ ಅಂದ್ರೆ ಬೆಲೆನೇ ಇಲ್ವಾ ಮೈಸೂರಲ್ಲಿ? ಗೈಸ್, ಯಾರ್ಯಾರು ಸಿಂಗಲ್ ಇದೀರಾ ಈ ಬಡ್ಡಿದನ್ ಕಾಂಟ್ಯಾಕ್ಟ್ ಮಾಡಿ. ಲವ್ ಮಾಡೋರು ಎಲ್ಲರಿಗೂ ಹುಡುಗಿ ಹುಡುಕೊಡ್ತಾನಂತೆ. ಕೊಡ್ರ, ಒಂದ್ ಮನೆ ಕೊಡ್ರಲ್ಲ. ಅದ್ ಎಷ್ಟಾರು ಪರವಾಗಿಲ್ಲ ಕಣ. 7,000 ರೂಪಾಯಿ ಮೇಲೆ 1 ರೂಪಾಯಿ ಇರಬಾರ್ದು. ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ. ಹಂಗಲ್ಲ ಕಣು, ಇಷ್ಟೊಂದ್ ರಿಸ್ಕ್ ಒಂದ್ ಮೈಸೂರಲ್ಲಿ ಒಂದ್ ಬಾಡಿಗೆ ಮನೆ ಹುಡುಕೋದು. ಹೌದು, ಯಾರಾದ್ರೂ ನನ್ ಫಾಲೋವರ್ಸ್ ಬಾಡಿಗೆ ಮನೆ ಹುಡುಕ್ತಾ ಇದೀನಿ ಒಂದು ಈ ವಿಡಿಯೋ ಅಪ್ಲೋಡ್ ಮಾಡಾದ್ಮೇಲೆ ನಮ್ಗೆ ಇನ್ನೂ ಮನೆ ಸಿಕ್ಕಿಲ್ಲ ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡ್ರಪ್ಪ. ಕಷ್ಟ ಕಣಪ್ಪ. ಇದೆಲ್ಲ ನೋಡಿ ನಂಗೆ ಅನ್ನಿಸ್ತಾ ಇರೋದು ಒಂದೇ, ಬ್ಯಾಚುಲರ್ಸ್ ಆಗಿದ್ರೆ ಒಂದ್ ಮನೆನೂ ಸಿಗಲ್ಲ, ಬೇಗ ಮದುವೆ ಆಗ್ಬೇಕು, ಹುಡ್ಗಿನೂ ಇಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಲ್ಲ.